ಸಬ್ಸ್ಕ್ರೈಬರ್ಸ್ಗೆ ಒಂದು ಗಿವ್ ಅವೇ ಕೊಡ್ತಾ ಇದೀವಿ. RCB ಒರಿಜಿನಲ್ ಜೆರ್ಸಿ ಕೊಡ್ತಾ ಇದೀವಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು VG ಕ್ರಿಯೇಷನ್. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ 2026 ಮಿನಿ ಆಕ್ಷನ್ ಸ್ಟಾರ್ಟ್ ಆಗ್ತಿದೆ. ಯಾವತ್ತು ಅಂದ್ರೆ ಡಿಸೆಂಬರ್ 16ನೇ ತಾರೀಕು. ಇದರಲ್ಲಿ ಮೇನ್ ಪ್ಲೇಯರ್ಸ್ ಯಾರ್ಯಾರು ಇದ್ದಾರೆ ಅಂತ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಅದಕ್ಕೂ ಮುಂಚೆ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಗಣೇಶ್, ಫಸ್ಟ್ ನಮ್ ಇಂಡಿಯನ್ಸ್ ಅಲ್ಲಿ 2 crore ಬೇಸ್ ಪ್ರೈಸ್ ಇರೋರು ಇಬ್ರೆ. ಹೌದು, ಅದು ಯಾರ್ಯಾರಪ್ಪ ಅಂದ್ರೆ ರವಿ ಬಿಷ್ಣೋಯಿ, ವೆಂಕಟೇಶ್ ಅಯ್ಯರ್. ಇವ್ರ ಬಗ್ಗೆ ಏನ್ ಹೇಳ್ತೀಯಾ? ರವಿ ಬಿಷ್ಣಾಯ್ ಮತ್ತೆ ವೆಂಕಟೇಶ್ ಇಬ್ರು ಕೂಡ ಈ ಸೀಸನ್ ಅಲ್ಲಿ ಒಂದು ಒಳ್ಳೆ ಪ್ರೈಸ್ ಹೋಗ್ತಾರೆ. ಯಾಕಂದ್ರೆ ಕೇವಲ 2 ಪ್ಲೇಯರ್ ಅಷ್ಟೇ 2 ಕೋಟಿ ಪ್ರೈಸ್ ಅಲ್ಲಿ ಇರೋ, ಅದು ಎಸ್ಪೆಷಲಿ ಇಂಡಿಯನ್ ಪ್ಲೇಯರ್ಸ್. ಇನ್ ಮಿಕ್ಕಿರೋ ಎಲ್ಲಾ ಪ್ಲೇಯರ್ಸ್ ಫಾರಿನ್ ಪ್ಲೇಯರ್ಸ್ ಆಗಿರೋದ್ರಿಂದ ಇಂಡಿಯನ್ ಪ್ಲೇಯರ್ಸ್ ಕಂಪಲ್ಸರಿ ಮಿನಿಮಮ್ 5 ಕೋಟಿಗಿಂತ ಜಾಸ್ತಿ ಹೋಗ್ತಾರೆ ವಿನಯ್. ಇದಂತೂ ಪಕ್ಕ 100% 5 ಕೋಟಿ ಮೇಲೆ ಹೋಗೇ ಹೋಗ್ತಾರೆ. ಹೋಗಿಲ್ಲ ಅಂದ್ರೆ ಆ ಪ್ಲೇಯರ್ ನೇಮ್ ಗೆ ವ್ಯಾಲ್ಯೂ ಇರಲ್ಲ. ನೆಕ್ಸ್ಟ್ ಫಾರಿನ್ ಪ್ಲೇಯರ್ಸ್ ನೋಡೋದಾದ್ರೆ ನಾವು ಒಂದು ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದೀವಿ. ಹೌದು, ಆ ಶಾರ್ಟ್ ಲಿಸ್ಟ್ ಅಲ್ಲಿ ಫಸ್ಟ್ ಪ್ಲೇಯರ್ ಕ್ಯಾಮ್ರನ್ ಗ್ರೀನ್. ನಾವ್ ಎಕ್ಸ್ಪೆಕ್ಟ್ ಮಾಡ್ಬೋದು 100% KKR ಅಥವಾ SRH ಇಲ್ಲ ಅಂದ್ರೆ CSK ಇವರು ಟಾರ್ಗೆಟ್ ಮಾಡೋ ಸಾಧ್ಯತೆಗಳಿದೆ. ಯಾಕಂತಂದ್ರೆ ಇವ್ರ ಹತ್ರ ಹೈಯೆಸ್ಟ್ ಫೈನಾನ್ಸ್ ಅಂದ್ರೆ ದುಡ್ಡು ಜಾಸ್ತಿ ಇರೋದು ಇವ್ರ ಹತ್ರ. ಸೊ ಇವರು ಮೇನ್ ಪ್ಲೇಯರ್ ಬೇಕಾದ್ರೆ ಕ್ಯಾಮ್ರನ್ ಗ್ರೀನ್ ಹೋಗ್ಬೋದು. KKR ಯಾಕಂದ್ರೆ ರಸಲ್ ಪ್ಲೇಸ್ ನ ರಿಪ್ಲೇಸ್ಮೆಂಟ್ ಮಾಡಕ್ಕೆ ಆಲ್ರೌಂಡರ್ ಆಗಿ KKR ಅವರು ಟಾರ್ಗೆಟ್ ಮಾಡೋ ಸಾಧ್ಯತೆಗಳು ತುಂಬಾ ಇದೆ ನನ್ನ ಪ್ರಕಾರ. ನೆಕ್ಸ್ಟ್ ಪ್ಲೇಯರ್ ನೋಡೋದಾದ್ರೆ ಮುಜೀಬ್ ರೆಹಮಾನ್ ಅಫ್ಘಾನಿಸ್ತಾನ್ ಸ್ಪಿನ್ನರ್. ಸೊ ಇವರು ಕೂಡ ಬೇಸ್ ಪ್ರೈಸ್ 2 ಕೋಟಿ ಇದೆ. ಇನ್ ಕೇಸ್ ಯಾವ್ದಾದ್ರು ಟೀಮು ಫಾರಿನ್ ಸ್ಪಿನ್ನರ್ಸ್ ಗೆ ಟ್ರೈ ಮಾಡ್ತಾ ಇದ್ರೆ 2 ಕೋಟಿ ಬೇಸ್ ಪ್ರೈಸ್ ಅಲ್ಲಿ ಇವ್ರನ್ನ ಬೈ ಮಾಡೋ ಸಾಧ್ಯತೆ ಇದೆ. ಪ್ಲೇಯರ್ ಅಫ್ಘಾನಿಸ್ತಾನ್ ಪ್ಲೇಯರ್, ಫಾಸ್ಟ್ ಬೌಲರ್. ನನ್ಗನ್ಸ್ದಂಗೆ ಇವ್ರು ಅನ್ಸೋಲ್ಡ್ ಆಗ್ಬೋದು. ನವೀನ್ ಉಲ್ಲಕ್ ನನ್ ಪ್ರಕಾರನು ಅನ್ಸೋಲ್ಡ್ ಆಗ್ತಾರೆ. ಯಾಕಂತಂದ್ರೆ ಇವ್ರಿಗಿಂತ ಚೆನ್ನಾಗಿರೋ ಫಾರಿನ್ ಫಾಸ್ಟ್ ಬೌಲರ್ಸ್ ಇದಾರೆ. ಸೊ ನನ್ನ ಪ್ರಕಾರ ಇವರು ಅನ್ಸೋಲ್ಡ್ ಆಗೋ ಸಾಧ್ಯತೆಗಳಿದೆ. ನಾವ್ ಎಕ್ಸ್ಪೆಕ್ಟ್ ಮಾಡಬಾರ್ದು ಸೋಲ್ಡ್ ಆಗ್ತಾರೆ ಯಾವ್ದಾದ್ರು ಟೀಮ್ ಅಂತ. ಇನ್ ಕೇಸ್ ಏನಾದ್ರು ಬೈ ಮಾಡ್ಬೇಕು ಬೇರೆ ಟೀಮ್ಸ್ ಆದ್ರೆ ಸೋಲ್ಡ್ ಆಗ್ತಾರೆ. ಸೋಲ್ಡ್ ಆದ್ರೇನು ಬೇಸ್ ಪ್ರೈಸ್ ಗೆ ಹೋಗ್ತಾರೆ. ಹೌದು, ಬೇಸ್ ಪ್ರೈಸ್ ಗಿಂತ ಜಾಸ್ತಿ ಹೋಗಲ್ಲ. ಆಸ್ಟ್ರೇಲಿಯಾ ವಿಕೆಟ್ ಕೀಪರ್ ಜೋಶ್ ಇಂಗ್ಲಿಷ್ ಅವರು ಲಾಸ್ಟ್ ಸೀಸನ್ ಪಂಜಾಬ್ ಗಾಡಿದ್ರು ವಿನಯ್. ಸೊ ಈ ಸೀಸನ್ ಅಲ್ಲಿ ಇವರು ಕೂಡ ಒಳ್ಳೆ ಟೀಮ್ ಗೆ ಹೋಗೋ ಚಾನ್ಸಸ್ ಇದೆ. KKR ಪರ್ಚೇಸ್ ಮಾಡಬಹುದು. ಯಾಕಂತಂದ್ರೆ ಗುರ್ಬಾಸ್ ನ ಮತ್ತೆ ಕ್ವಿಂಟನ್ ಡಿಕಾಕ್ ನ ರಿಲೀಸ್ ಮಾಡಿದ್ದಾರೆ. ಸೊ ಅವ್ರ ಪ್ಲೇಸ್ ನ ರಿಪ್ಲೇಸ್ಮೆಂಟ್ ಮಾಡಕ್ಕೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಇವರು KKR ಅವರು ಬೈ ಮಾಡೋ ಸಾಧ್ಯತೆಗಳಿದೆ. ನೆಕ್ಸ್ಟ್ ಪ್ಲೇಯರ್ ಆಸ್ಟ್ರೇಲಿಯಾದ ಪ್ಲೇಯರ್, ಲಾಸ್ಟ್ ಸೀಸನ್ ಅಲ್ಲಿ ಅನ್ಸೋಲ್ಡ್ ಆಗಿದ್ರು, ಸ್ಟೀವ್ ಸ್ಮಿತ್. ಬಿಫೋರ್ ಗೆ ಕಂಪೇರ್ ಮಾಡಿದ್ರೆ ಈ ಸಲ ಅಂದ್ರೆ ಈ ಒಂದು ಜನರೇಷನ್ ಅಲ್ಲಿ ಚೆನ್ನಾಗ್ ಆಡ್ತಾ ಇದಾರೆ ಬ್ಯಾಟಿಂಗ್. T20 ಅಗ್ರೆಷನ್ ತುಂಬಾನೇ ಬಂದಿದೆ. T20 ಬ್ಯಾಟ್ ಟೆಸ್ಟ್ ಮ್ಯಾಚ್ ಅಲ್ಲಿ ತುಂಬಾನೇ ಅಗ್ರೆಷನ್ ತೋರಿಸ್ತಾ ಇದ್ರೆ. ಸೊ ಇವರು ಸೋಲ್ಡ್ ಆದ್ರೆ ಒಂದು ಒಳ್ಳೆ ಅಡ್ವಾಂಟೇಜ್ ಅಂತ ಹೇಳ್ಬೋದು ಯಾವ್ದಾದ್ರು ಟೀಮ್ಸ್ ಹೋದ್ರೆ. ಯಾಕಂತಂದ್ರೆ ತುಂಬಾ ಅಗ್ರೆಷನ್ ಆಗಿ ಆಡ್ತಾ ಇದಾರೆ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿರೋದ್ರಿಂದ. ನೆಕ್ಸ್ಟ್ ಪ್ಲೇಯರ್ ಬಾಂಗ್ಲಾದೇಶದ ಫಾಸ್ಟ್ ಬೌಲರ್ ಮುಸ್ತಫಿಜುರ್ ರೆಹಮಾನ್. ಇವರು ಕೂಡ ಬೇಸ್ ಪ್ರೈಸ್ 2 ಕೋಟಿ. ಬಾಂಗ್ಲಾದೇಶ್ ಪ್ಲೇಯರ್ 2 crores ಲಿಸ್ಟ್ ಅಲ್ಲಿ ಇರೋದು ಫಸ್ಟ್ ಒಂದೇ ಪ್ಲೇಯರ್. ಸೊ ಅದು ಮುಸ್ತಫಿಜುರ್ ರೆಹಮಾನ್. ಯಾವ ಟೀಮ್ ಹೋದ್ರು ಒಂದು ಒಳ್ಳೆ ಪ್ಲೇಯರ್ ಅಂತಾನೆ ಹೇಳ್ತೀನಿ. ಯಾಕಂತಂದ್ರೆ ಚೆನ್ನಾಗಿ ಒಂದು ವೇರಿಯೇಷನ್ಸ್ ಇದೆ ಇವ್ರ ಹತ್ರ. ಸೊ ಇವ್ರನ್ನೂ ಕೂಡ ಸೇಲ್ ಆಗೋ ಸಾಧ್ಯತೆ, ಯಾವ್ದಾದ್ರು ಟೀಮ್ ಬೈ ಮಾಡೋ ಸಾಧ್ಯತೆ ಇದೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಪ್ಲೇಯರ್ ಬೆನ್ ಡಕೆಟ್. ಸೊ ಒಂದ್ ಒಳ್ಳೆ ಪ್ಲೇಯರ್. ನನ್ ಪ್ರಕಾರ ಯಾವ ಟೀಮ್ಗಳು ಇವ್ರನ್ನ ಮಿಸ್ ಮಾಡ್ಕೊಂಡಿದ್ದಿಲ್ಲ. KKR ಆಗಿರ್ಬೋದು, CSK ಅವರಾಗಿರ್ಬೋದು, ಚೆನ್ನೈ ಅವರಾಗಿರ್ಬೋದು, ಪಂಜಾಬ್ ಆಗಿರ್ಬೋದು. ನಮ್ಮ RCB ಅವರು ಇವ್ರನ್ನ ಬೈ ಮಾಡೋದು ಚಾನ್ಸಸ್ ಕಡಿಮೆ. ಯಾಕಂತಂದ್ರೆ ಫಿಲಿಪ್ ಸಾಲ್ಟ್ ಮತ್ತೆ ವಿರಾಟ್ ಇದಾರೆ. ಸೊ ಬೇರೆ ಟೀಮ್ಸ್ ಅವರು ಇವ್ರನ್ನ ಫೋಕಸ್ ಮಾಡೋ ಸಾಧ್ಯತೆ ಇದೆ. ಒಳ್ಳೆ ಪ್ಲೇಯರ್ ಇವರು. ಇವ್ರನ್ನು ಕೂಡ ಒಂದು ಸೋಲ್ಡ್ ಆಗೋ ಪ್ಲೇಯರ್ ಅಂತಾನೆ ಹೇಳ್ತೀನಿ. ಹೌದು. ನೆಕ್ಸ್ಟ್ ಪ್ಲೇಯರ್ ನಮ್ಮ RCB ಎಕ್ಸ್ ಪ್ಲೇಯರ್ ಲಿವಿಂಗ್ ಸ್ಟೋನ್ ಆಲ್ರೌಂಡರ್. ಸೊ ಇವರು ಬೇಸ್ ಪ್ರೈಸ್ 2 ಕೋಟಿ. ಇವರು ಕೂಡ ಯಾವ್ದಾದ್ರು ಒಂದು ಟೀಮ್ ಸೋಲ್ಡ್ ಆಗೇ ಆಗ್ತಾರೆ. ಸೊ ನನ್ನ ಪ್ರಕಾರ ಒಂದು ಬೆಸ್ಟ್ ಆಲ್ರೌಂಡರ್ ನ ಪಿಕ್ ಮಾಡದೆ ಯಾವ್ದಾದ್ರು ಟೀಮ್ಸ್. ಜೇಮಿ ಸ್ಮಿತ್ ಯಂಗ್ಸ್ಟರ್. ತುಂಬಾ ಟೀಮ್ಸ್ ಇವ್ರನ್ನ ನೋಡ್ತಾ ಇರ್ತಾರೆ. ಯಾಕಂತಂದ್ರೆ ಒಂದು ಒಳ್ಳೆ ಪ್ಲೇಯರ್, ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್. ಇವರು ಕೂಡ KKR ಅವರು ಕೂಡ ಮತ್ತೆ CSK ಡಿವನ್ ಕಾನ್ವೆಂಟ್ ಬಿಟ್ಟಿದ್ದಾರೆ. ಸೊ ಇವರು ಕೂಡ ಇವ್ರನ್ನ ಬೈ ಮಾಡೋ ಸಾಧ್ಯತೆ ಇದೆ, KKR ಅಥವಾ CSK. ಜಾಕ್ ಫ್ರೇಸರ್ ಮೆಗಾರ್ಕ್. ನೆಕ್ಸ್ಟ್ ಪ್ಲೇಯರ್ ಜಾಕ್ ಫ್ರೇಸರ್ ಮೆಗಾರ್ಕ್, ಆಸ್ಟ್ರೇಲಿಯನ್ ಯಂಗ್ಸ್ಟರ್. ತುಂಬಾನೇ ಅಗ್ರೆಷನ್ ಇದೆ. ಈ IPL ಅಲ್ಲಿ ಯಾರಾದ್ರೂ ಅಗ್ರೆಷನ್ ಬ್ಯಾಟ್ಸ್ಮನ್ ಅಂದ್ರೆ ಅದು ಜಾಕ್ ಫ್ರೇಸರ್ ಮೆಗಾರ್ಕ್. ಮಿನಿ ವೀರೇಂದ್ರ ಸೆಹ್ವಾಗ್ ಅಂತಾನೆ ಹೇಳ್ಬೋದು ನಾವು. ವೀರೇಂದ್ರ ಸೆಹ್ವಾಗ್ ಅವರ ಕಂಪಾರಿಸನ್ ಮಾಡ್ಬೋದು ಅಗ್ರೆಷನ್ ಅಲ್ಲಿ. ಸೊ ನನ್ನ ಪ್ರಕಾರ ಇವ್ರು ಏನಾದ್ರು ಯಾವ್ದಾದ್ರು ಟೀಮ್ಸ್ ಬೇಕಾದ್ರೆ ಇವ್ರನ್ನ ಬೈ ಮಾಡ್ಬೋದು. ಇಲ್ಲಾಂದ್ರೆ ತುಂಬಾ ಚಾನ್ಸಸ್ ಕಡಿಮೆ ಇದೆ. ಡೆಲ್ಲಿ ಕ್ಯಾಪಿಟಲ್ಸ್ ಆಡಿದ್ರು, ಯಾವ್ದೋ ಒಂದೊಂದು ಮ್ಯಾಚ್ ಆಡಿದ್ರು, ಬಟ್ ಎಲ್ಲಾ ಮ್ಯಾಚ್ ಅಲ್ಲೂ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ವಿನಯ್. ಸೊ ನನ್ನ ಪ್ರಕಾರ ಇವ್ರು ಅನ್ಸೋಲ್ಡ್ ಆಗೋ ಸಾಧ್ಯತೆಗಳೇ ಜಾಸ್ತಿ ಇದೆ. ನೆಕ್ಸ್ಟ್ ಮಿಕಲ್ ಬ್ರೇಸ್ವೆಲ್. ಇವರು ನಮ್ಮ RCB ಪ್ಲೇಯರ್. ಸೊ ಒಂದು RCB ಪ್ಲೇಯರ್ ಅಂತ ಹೇಳ್ಬೋದು. ಒಂದು ಒಳ್ಳೆ ಸ್ಪಿನ್ನರ್, ಅದೇ ರೀತಿ ಡೆತ್ ಅಲ್ಲಿ ಫಿನಿಶ್ ಮಾಡೋ ಬ್ಯಾಟ್ಸ್ಮನ್. ಸೊ ನ್ಯೂಜಿಲೆಂಡ್ ಆಲ್ರೌಂಡರ್. ಸೊ ಇವರು ಕೂಡ ಯಾವ್ದಾದ್ರು ಒಂದು ಟೀಮ್ ಗೆ ಸೋಲ್ಡ್ ಆಗೋ ಸಾಧ್ಯತೆಗಳಿದೆ. ನೆಕ್ಸ್ಟ್ ಪ್ಲೇಯರ್ ಚೆನ್ನೈ ಓಪನಿಂಗ್ ಮಾಡ್ತಿದ್ರು ಲಾಸ್ಟ್ ಸೀಸನ್ ಎಲ್ಲ, ಡೆವನ್ ಕಾನ್ವೆ. ಇವರು ನನ್ನ ಪ್ರಕಾರ ಯಾವ ಟೀಮ್ ತಗೊಂತಾರೋ ಗೊತ್ತಿಲ್ಲ, ಬಟ್ ಅನ್ಸೋಲ್ಡ್ ಆಗೋ ಸಾಧ್ಯತೆಗಳಿದೆ. ಯಾಕಂತಂದ್ರೆ ಇವ್ರು ಫಾರ್ಮ್ ಅಲ್ಲಿ ಇಲ್ಲ ಬ್ಯಾಟ್ಸ್ಮನ್. ಸೊ ಅನ್ಸೋಲ್ಡ್ ಅಂತಾನೆ ಅನ್ಕೊಂತೀನಿ. 90% ಇವ್ರು ಅನ್ಸೋಲ್ಡ್ ಆಗೋ ಸಾಧ್ಯತೆಗಳಿದೆ. ನೆಕ್ಸ್ಟ್ ಮ್ಯಾಟ್ ಹೆನ್ರಿ ಒಂದು ಒಳ್ಳೆ ಬೌಲರ್. ಸೊ ಇವರು ಕೂಡ ನ್ಯೂಜಿಲೆಂಡ್ ಫಾಸ್ಟ್ ಬೌಲರ್. ರೀಸೆಂಟ್ ಫಾರ್ಮ್ ನೋಡಿದ್ರೆ ನೆಕ್ಸ್ಟ್ ಲೆವೆಲ್ ಆಗಿದೆ.
ಯಾವ್ದಾದ್ರು ಟೀಮ್ ಇವ್ರನ್ನ ಪರ್ಚೇಸ್ ಮಾಡ್ಬೋದು. ನಮ್ಮ RCB ಅವ್ರು ಕೂಡ ಇವ್ರನ್ನ ಬೈ ಮಾಡ್ಬೋದು. ಯಾಕಂತಂದ್ರೆ ಬ್ಯಾಕಪ್ ಫಾಸ್ಟ್ ಬೌಲರ್ ಆಗಿ ಗೆ ಮತ್ತೆ ಲುಂಗಿ ಎನ್ಗಿಡಿ ಅವರ ರಿಪ್ಲೇಸ್ಮೆಂಟ್ ಆಗಿ ಇವ್ರನ್ನ ಬೈ ಮಾಡ್ಬೋದು. ಒಂದ್ ಒಳ್ಳೆ ಬೌಲರ್ ಅಂತಾನೆ ಹೇಳ್ತೀನಿ. ನೆಕ್ಸ್ಟ್ ಪ್ಲೇಯರ್ ಡೆರೆಲ್ ಮಿಚೆಲ್. ಗೈಸ್, ಡೆರೆಲ್ ಮಿಚೆಲ್ ಚೆನ್ನೈ ಸೂಪರ್ ಕಿಂಗ್ಸ್ ಆಡ್ತಾ ಇದ್ರು. ಒಂದ್ ಒಳ್ಳೆ ಬ್ಯಾಟ್ಸ್ಮನ್, ಅದೇ ರೀತಿ ಬೌಲಿಂಗ್ ಕೂಡ ಪಾರ್ಟ್ ಟೈಮ್ ಬೌಲಿಂಗ್ ಮಾಡ್ತಾರೆ. ಕ್ರಿಟಿಕಲ್ ಸಿಚುವೇಶನ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ. ಯಾವ್ದಾದ್ರು ಟೀಮ್ಸ್ ಇವ್ರನ್ನ ಬೈ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಬೈ ಅಂತಾನೆ ಹೇಳ್ತೀನಿ. ಹೌದು. ನೆಕ್ಸ್ಟ್ ಪ್ಲೇಯರ್ CSK ಎಕ್ಸ್ ಪ್ಲೇಯರ್, ನಮ್ ಕರ್ನಾಟಕದ ಬ್ಲಡ್ ಇರೋರು ರಚಿನ್ ರವೀಂದ್ರ. ಇವರು ಕೂಡ CSK ಆಡ್ತಾ ಇದ್ರು. ಆಲ್ಮೋಸ್ಟ್ CSK ಪ್ಲೇಯರ್ಸ್ ಮತ್ತೆ ಕೋಲ್ಕತ್ತಾ ಪ್ಲೇಯರ್ಸ್ ರಿಲೀಸ್ ಆಗಿರೋದು. ಯಾಕಂತಂದ್ರೆ ಎರಡು ಟೀಮ್ಗಳು ಎಲ್ಲಾ ಪ್ಲೇಯರ್ಸ್ ರಿಲೀಸ್ ಮಾಡಿದ್ದಾರೆ. ಸೊ KKR ಅವರು ಕೂಡ ಇವ್ರನ್ನ ಟಾರ್ಗೆಟ್ ಮಾಡ್ಬೋದು, ಅಥವಾ ಬೇರೆ ಟೀಮ್ಸ್ ಅವ್ರು ಕೂಡ ರಚಿನ್ ರವೀಂದ್ರ ಟಾರ್ಗೆಟ್ ಮಾಡ್ಬೋದು. ಬಟ್ ಇವರಂತೂ 100% ಯಾವ್ದಾದ್ರು ಒಂದು ಟೀಮ್ ಸೋಲ್ಡ್ ಆಗ್ತಾರೆ. ನೆಕ್ಸ್ಟ್ ಪ್ಲೇಯರ್ ಸೌತ್ ಆಫ್ರಿಕಾ ಪ್ಲೇಯರ್ ಡೇವಿಡ್ ಮಿಲ್ಲರ್. ಇವರು GT ಆಡ್ತಿದ್ರು. ನಮ್ಮ RCB ಅವರು ಕೂಡ ಇವ್ರನ್ನ ಬೈ ಮಾಡ್ಬೋದು ಇನ್ ಕೇಸ್ ಫಿನಿಶರ್ ಬೇಕಾದ್ರೆ. ಡೇವಿಡ್ ಮಿಲ್ಲರ್ ಅಂತೂ ನೆಕ್ಸ್ಟ್ ಲೆವೆಲ್ ಪ್ಲೇಯರ್, ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿದೆ. ಅದೇ ರೀತಿ ಅಗ್ರೆಷನ್ ಕೂಡ ತುಂಬಾ ಚೆನ್ನಾಗಿದೆ. ಯಾವ ಟೈಮಲ್ಲಿ ಯಾವ ತರ ಮ್ಯಾಚ್ ನ ತಿರುಗಿಸ್ತಾರೋ ಗೊತ್ತಿಲ್ಲ, ಬಟ್ ಒಂದ್ ಒಳ್ಳೆ ಪ್ಲೇಯರ್ ಅಂತಾನೆ ಹೇಳ್ತೀನಿ. ಹೌದು. ನೆಕ್ಸ್ಟ್ ಪ್ಲೇಯರ್ ಲುಂಗಿ ಎನ್ಗಿಡಿಗೆ ನನ್ನ ಪ್ರಕಾರ ಇವರು 50-50 ಅಂತ ಹೇಳ್ತೀನಿ. ಸೋಲ್ಡ್ ಆಗ್ಬೋದು ಅಥವಾ ಅನ್ಸೋಲ್ಡ್ ಆಗ್ಬೋದು. ರೀಸೆಂಟ್ ಆಗಿ ನಡೆದಂತ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚ್ ಅಲ್ಲಿ 3 ವಿಕೆಟ್ ತಗೊಂಡಿದ್ದಾರೆ. ಸೊ ಆ ಪರ್ಫಾರ್ಮೆನ್ಸ್ ನ, ಈ ಸೀರೀಸ್ ಪರ್ಫಾರ್ಮೆನ್ಸ್ ನೋಡಿ ಏನಾದ್ರು ಬೈ ಮಾಡೋ ಸಾಧ್ಯತೆಗಳಿದೆ. ಇನ್ ಕೇಸ್ 2 ಮ್ಯಾಚ್ ಅಲ್ಲಿ ವಿಕೆಟ್ ಬಿದ್ದಿಲ್ಲ ಅಂದ್ರೆ ಇವ್ರು 100% ಅನ್ಸೋಲ್ಡ್. ಹಂಗು ಯಾರಾದ್ರೂ ಬೈ ಮಾಡಿದ್ರೇನು ಬೇಸ್ ಪ್ರೈಸ್ ಗೆ ಬೈ ಮಾಡ್ತಾರೆ, ಹೈಯೆಸ್ಟ್ ಪ್ರೈಸ್ ಗಂತೂ ಮಾಡಲ್ಲ. ನೆಕ್ಸ್ಟ್ ಪ್ಲೇಯರ್ ಒನಿಂದು ಹಸರಂಗ. ಗೈಸ್, ಒನೆಂದು ಹಸರಂಗ ಇವರು ನಮ್ಮ ಎಕ್ಸ್ ಪ್ಲೇಯರ್. ಇದಕ್ ಮುಂಚೆ ರಾಜಸ್ಥಾನ್ ರಾಯಲ್ಸ್ ಗಳಿದ್ರು, ರಿಲೀಸ್ ಮಾಡಿದ್ದಾರೆ. ಸೊ ಇವ್ರನ್ನ ಬೇಕಾದ್ರೆ ನಮ್ಮ RCB ಅವರು ಪರ್ಚೇಸ್ ಮಾಡ್ಬೋದು. ಒಂದು ಒಳ್ಳೆ ರಿಸ್ಟ್ ಸ್ಪಿನ್ನರ್. ಸೊ ಅದೇ ರೀತಿ ಬ್ಯಾಟಿಂಗ್ ಕೂಡ ಚೆನ್ನಾಗ್ ಆಡ್ತಾರೆ. ವಿಕೆಟ್ ಟೇಕಿಂಗ್ ಬೌಲರ್. ಕ್ರಿಟಿಕಲ್ ಟೈಮ್ ಅಲ್ಲಿ ವಿಕೆಟಿಂಗ್ ಕ್ರೂಷಿಯಲ್ ಟೈಮ್ಸ್ ಅಲ್ಲಿ ವಿಕೆಟ್ ತಗೊಂತಾರೆ. ಸೊ ಇವ್ರನ್ನ ನಮ್ಮ RCB ಅವರು ಟಾರ್ಗೆಟ್ ಮಾಡ್ಬೋದು. ಪ್ರತಿಯೊಂದು ಟೀಮು ಇವರಿಂದ ಹೋಗ್ತದೆ 100%. ಇವರು ಯಾವ್ದಾದ್ರು ಒಂದು ಟೀಮ್ಗೆ ಒಂದು ಒಳ್ಳೆ ಪ್ರೈಸ್ ಗೆ ಸೇಲ್ ಆಗ್ತಾರೆ. ನೆಕ್ಸ್ಟ್ CSK ಎಕ್ಸ್ ಪ್ಲೇಯರ್ ಪತಿರಾಣ. ಮಹೇಶ ಪತಿರಾಣ CSK ಎಕ್ಸ್ ಪ್ಲೇಯರ್, ಯಂಗ್ಸ್ಟರ್. ಡೆತ್ ಅಲ್ಲಂತೂ ಯಾವ್ದಾದ್ರು ಟೀಮ್ ಡೆತ್ ಬೌಲರ್ ನ ಹುಡುಕ್ತಾ ಇದ್ರೆ ಪತಿರಾಣಗೆ ಟ್ರೈ ಮಾಡ್ಬೇಕು. ಸೂಪರ್ ಆಗಿರೋ ಯಾರ್ಕರ್ಸ್ ಇದೆ, ಅದೇ ರೀತಿ ಸ್ಲೋ ಡೆಲಿವರೀಸ್ ಇದೆ. ಸೊ ಪತಿರಾಣ ಕೂಡ ಒಂದ್ ಒಳ್ಳೆ ಪ್ರೈಸ್ ಹೋಗ್ತಾರೆ. ಒಂದು 4 ಕೋಟಿ ಅಥವಾ 5 ಕೋಟಿ ಹೋಗೋ ಸಾಧ್ಯತೆಗಳಿದೆ. ನೆಕ್ಸ್ಟ್ ಪ್ಲೇಯರ್ ತೀಕ್ಷಣ. ಮಹೇಶ ತೀಕ್ಷಣ ಲಾಸ್ಟ್ ಸೀಸನ್ ರಾಜಸ್ಥಾನ್ ರಾಯಲ್ಸ್ ಗಳಿದ್ರು. ಸೊ ಈ ಸೀಸನ್ ಸೋಲ್ಡ್ ಆಗ್ತಾರೆ ಅಂತ ಕೇಳಕ್ಕಾದ್ರೆ ನನ್ನ ಪ್ರಕಾರ ಕಡಿಮೆ ಚಾನ್ಸಸ್ ಇದೆ. ಯಾಕಂತಂದ್ರೆ ಇವ್ರು ರೀಸೆಂಟ್ ಫಾರ್ಮ್ ಅಲ್ಲಿ ಇಲ್ಲ, ಪರ್ಫಾರ್ಮೆನ್ಸ್ ಕೂಡ ತುಂಬಾನೇ ಕಡಿಮೆ ಇದೆ. ಬೌಲಿಂಗ್ ಅಲ್ಲಿ ವಿಕೆಟ್ಸ್ ಬೀಳ್ತಾ ಇಲ್ಲ. ಮೇನ್ ಬೇಕಾಗಿರೋದು ಸ್ಪಿನ್ನರ್ಸ್ ಗೆ ಒಂದು ಒಳ್ಳೆ ಟೈಮ್ ಅಲ್ಲಿ ವಿಕೆಟ್ ತಗೊಡ್ಬೇಕು. ಸೊ ಇವ್ರ ಹತ್ರ ಆ ಕೇಪಬಿಲಿಟಿ ಇವಾಗಿಲ್ಲ, ಅಟ್ ಪ್ರೆಸೆಂಟ್ ಇಲ್ಲ. ಬಟ್ ಬಿಫೋರ್ ಚೆನ್ನಾಗಿ ಮಾಡ್ತಾ ಇದ್ರು. ಸೊ ಇವಾಗಿರೋ ಪರ್ಫಾರ್ಮೆನ್ಸ್ ಗೆ ನನ್ನ ಪ್ರಕಾರ ಅನ್ಸೋಲ್ಡ್ 2 ಕೋಟಿ ಬೇಸ್ ಪ್ರೈಸ್ ಇವ್ರಿಗೆ ವೇಸ್ಟ್ ಅನ್ಸುತ್ತೆ. ಹೌದು. ನೆಕ್ಸ್ಟ್ ಪ್ಲೇಯರ್ ವೆಸ್ಟ್ ಇಂಡೀಸ್ ಪ್ಲೇಯರ್ ಜೇಸನ್ ಹೋಲ್ಡರ್. ಒಂದು ಒಳ್ಳೆ ಆಲ್ರೌಂಡರ್ ಅಂತ ಹೇಳ್ಬೋದು. ಬೌಲಿಂಗ್ ಅಲ್ಲಂತೂ ನೆಕ್ಸ್ಟ್ ಲೆವೆಲ್ ಆಗಿ ಮಾಡ್ತಾರೆ. ಇವರ ಎಕನಾಮಿ ಕೂಡ ಬಿಲೋ 7 ಇದೆ. T20 ಅಲ್ಲಿ ಬಿಲೋ 7 ಇದ್ರೆ ಒಂದು ಒಳ್ಳೆ ಬೌಲರ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಒಂದು ಬ್ಯಾಟ್ಸ್ಮನ್, ತುಂಬಾ ಚೆನ್ನಾಗಿ ಆಡ್ತಾರೆ. ಲಾಸ್ಟ್ ಅಲ್ಲಿ ಬಂದು 6 ಹೊಡೆ ಕೇಪಬಿಲಿಟಿ ಕೂಡ ಚೆನ್ನಾಗಿದೆ. ಅದೇ ರೀತಿ ಮ್ಯಾಚ್ ಫಿನಿಶಿಂಗ್ ಕೂಡ ಮಾಡ್ತಾರೆ. ಒಂದು ಒಳ್ಳೆ ಬೌಲರ್. ಸೊ ಇವ್ರನ್ನ ಕೂಡ ಪಿಕ್ ಮಾಡ್ತಾರೆ. ಇವರು ಕೂಡ ಒಂದು ಬೆಸ್ಟ್ ಪ್ರೈಸ್ ಹೋಗ್ತಾರೆ. 5-6 ಕ್ರೋರ್ಸ್ ಒಳಗಡೆ ಹೋಗ್ತಾರೆ. ನೆಕ್ಸ್ಟ್ ಪ್ಲೇಯರ್ ಶೈಯೋಪ್ ವೆಸ್ಟ್ ಇಂಡೀಸ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್. ತುಂಬಾನೇ ಚೆನ್ನಾಗಿ ಆಡ್ತಾರೆ. ನಮ್ಮ RCB ಅವ್ರು ಕೂಡ ಇವ್ರ ಮೇಲೆ ಟಾರ್ಗೆಟ್ ಇಟ್ಟಿರ್ತಾರೆ. ಯಾಕಂತಂದ್ರೆ ಫಿಲಿಪ್ ಸಾಲ್ಟ್ ಅವರ ಬ್ಯಾಕಪ್ ಗಾಗಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಬೇಕಾದ್ರೆ ಶೈಯೋಪ್ ನ ಪರ್ಚೇಸ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಆಡ್ತಾರೆ. ಪವರ್ ಪ್ಲೇ ಆಗಿರ್ಬೋದು, ಅದೇ ರೀತಿ ಲೋವರ್ ಡೌನ್ ಅಲ್ಲಿ ಕೂಡ ಚೆನ್ನಾಗಿ ಆಡ್ತಾರೆ. ಸೊ ಅದರಿಂದ ಶೈಯೋಪ್ ಕೂಡ ಪ್ರತಿಯೊಂದು ಟೀಮು ನೋಡ್ತಾ ಇರುತ್ತೆ. ಈ ಪ್ಲೇಯರ್ಸ್ ಆಗಿತ್ತು 2 crore ಬೇಸ್ ಪ್ರೈಸ್ ಇರೋರು. ಹೌದು. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀವಿ ಯಾರು ಜಾಸ್ತಿ ಎಕ್ಸ್ಪೆನ್ಸಿವ್ ಆಗ್ತಾರೆ ಅಂತ. ಸೊ ಮೇನ್ ಪ್ಲೇಯರ್ಸ್ ಯಾರು ಆಕ್ಷನ್ ಅಲ್ಲಿ, ಮೇನ್ ಪ್ಲೇಯರ್ಸ್ ಯಾರ್ಯಾರು ಬರ್ತಾರೆ, ಯಾರ್ಯಾರು ಟಾಪ್ 5 ಪ್ಲೇಯರ್ಸ್ ಯಾರು, ಟಾಪ್ 10 ಪ್ಲೇಯರ್ಸ್ ಯಾರು ಅಂತ ನಿಮ್ಗೆ ನೆಕ್ಸ್ಟ್ ವಿಡಿಯೋ ತಿಳಿಸ್ಕೊಡ್ತೀವಿ. ಇದೇ ತರ ವಿಡಿಯೋಸ್ ಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದ್ರ ಜೊತೆಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಗೆ ಒಂದು ಗಿವ್ ಅವೇ ಕೊಡ್ತಾ ಇದೀವಿ. ಏನ್ ಗಿವ್ ಅವೇ ಅಂದ್ರೆ RCB ಜೆರ್ಸಿ ಕೊಡ್ತಾ ಇದೀವಿ. ಅದು ಯಾರಿಗೆ ಅಂದ್ರೆ ನಮ್ಮ RCB ಗೆ ಯಾವ ಪ್ಲೇಯರ್ ಬರ್ತಾರೆ ಅಂತ ನಮ್ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ, ಅದು ಜಾಸ್ತಿ ಜನ ಹಾಕಿರ್ತಾರೆ. ಯಾರು ಕರೆಕ್ಟ್ ಆಗಿ ಹಾಕಿರ್ತಾರೋ ಅವ್ರ ಕಮೆಂಟ್ ಗೆ ಯಾರು ಜಾಸ್ತಿ ಲೈಕ್ ಬಂದಿರ್ತದೋ ಅವ್ರಿಗೆ ಕೊಡ್ತೀವಿ. ಅದು ಏನಪ್ಪಾ ಅಂದ್ರೆ RCB ಒರಿಜಿನಲ್ ಜೆರ್ಸಿ ಕೊಡ್ತಾ ಇದೀವಿ. ಈ ಜೆರ್ಸಿ ಗೆಲ್ಬೇಕು ಅಂದ್ರೆ ನಮ್ದು ಏನಿಲ್ಲ, ಒಂದು 2 ರೂಲ್ಸ್ ಇದೆ. ಏನಪ್ಪಾ ಅಂದ್ರೆ ನಮ್ಗೆ ಸಬ್ಸ್ಕ್ರೈಬ್ ಆಗಿರ್ಬೇಕು, ಮತ್ತೆ ನಿಮ್ ಫ್ರೆಂಡ್ಸ್ ಗೆ ಇಬ್ಬರಿಗಾದ್ರೂ ಅಟ್ಲೀಸ್ಟ್ ಮಿನಿಮಮ್ 2 ಮೆಂಬರ್ಸ್ ಗಾದ್ರೂ ಶೇರ್ ಮಾಡಿರ್ಬೇಕು. ಶೇರ್ ಮಾಡಿ ಅವರ ಕಮೆಂಟ್ ಗೆ ಜಾಸ್ತಿ ಲೈಕ್ಸ್ ಬಂದಿತ್ತು ಅಂದ್ರೆ ಒರಿಜಿನಲ್ RCB ಜೆರ್ಸಿ ನಿಮ್ದಾಗ್ತದೆ. ಕಂಪಲ್ಸರಿ ಒರಿಜಿನಲ್ ಜೆರ್ಸಿನೇ ಗಿವ್ ಅವೇ ಮಾಡೋದು. ಯಾವುದೇ ರೀತಿ ಲೋಕಲ್ 150-200 ರೂಪಾಯಿ 100% ಒರಿಜಿನಲ್ ಜೆರ್ಸಿ ಆಗಿರುತ್ತೆ. ಈ ವಿಡಿಯೋಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತೆ ಕಾಮೆಂಟ್ ಮಾಡಿರ್ಬೇಕು. ಥ್ಯಾಂಕ್ ಯು.